ನನ್ನ ಪ್ರೀತಿಯ ದೇಶವಾಸಿಗಳೇ, ನಮಸ್ಕಾರಗಳು. 75ನೇ ಗಣರಾಜ್ಯೋತ್ಸವದ ಮುನ್ನಾ ದಿನದ ಸಂಜೆಯಂದು ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಾನು ಹಿಂತಿರುಗಿ ನೋಡಿದಾಗ ಪ್ರತಿಕೂಲ ಸಂದರ್ಭಗಳ ನಡುವೆಯೂ ನಾವು ಎಷ್ಟು ದೂರ ಸಾಗಿದ್ದೇವೆ ಎಂದು ಕಂಡು ನನ್ನ ಹೃದಯವು ಹೆಮ್ಮೆಯಿಂದ ತುಂಬಿಬರುತ್ತದೆ. ನಮ್ಮ ಗಣರಾಜ್ಯದ 75ನೇ ವರ್ಷವು ಹಲವು ವಿಧಗಳಲ್ಲಿ ದೇಶದ ಪಯಣದಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ. ಸ್ವಾತಂತ್ರ್ಯದ 75 ವರ್ಷಗಳನ್ನು ಪೂರೈಸಿದ ಆಜಾದಿ ಕಾ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಾವು ನಮ್ಮ ದೇಶದ ಅನುಪಮ ಶ್ರೇಷ್ಠತೆ ಮತ್ತು ವೈವಿಧ್ಯಮಯ ಸಂಸ್ಕೃತಿಯನ್ನು ಆಚರಿಸಿದಂತೆಯೇ ಉತ್ಸವವನ್ನಾಚರಿಸಲು ಇದು ವಿಶೇಷ ಸಂದರ್ಭವಾಗಿದೆ. ನಾಳೆ ನಾವು ಸಂವಿಧಾನದ ಪ್ರಾರಂಭೋತ್ಸವವನ್ನು ಆಚರಿಸುತ್ತೇವೆ. ಸಂವಿಧಾನದ ಪೀಠಿಕೆಯು ಭಾರತದ ಜನತೆಯಾದ ನಾವು ಎಂಬ ಪದಗಳೊಂದಿಗೆ ಆರಂಭವಾಗುತ್ತದೆ. ಈ ಪದಗಳು ನಮ್ಮ ಸಂವಿಧಾನದ ಮೂಲಭೂತ ಕಲ್ಪನೆಯನ್ನು, ಅಂದರೆ ಪ್ರಜಾಪ್ರಭುತ್ವವನ್ನು ಒತ್ತಿ ಹೇಳುತ್ತವೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವದ ಪರಿಕಲ್ಪನೆಗಿಂತ ಹೆಚ್ಚು ಪ್ರಾಚೀನವಾದುದು. ಅದಕ್ಕಾಗಿಯೇ ಭಾರತವನ್ನು ಪ್ರಜಾಪ್ರಭುತ್ವದ ತಾಯಿ ಎಂದು ಕರೆಯಲಾಗುತ್ತದೆ. ಸುದೀರ್ಘ ಮತ್ತು ಕಠಿಣ ಹೋರಾಟದ ನಂತರ ನಮ್ಮ ದೇಶವು ಆಗಸ್ಟ್ 15, 1947ರಂದು ವಿದೇಶಿ ಆಡಳಿತದಿಂದ ಮುಕ್ತವಾಯಿತು. ಆದರೆ ಆ ಸಮಯದಲ್ಲಿಯೂ ದೇಶದಲ್ಲಿ ಉತ್ತಮ ಆಡಳಿತಕ್ಕಾಗಿ ಮತ್ತು ದೇಶವಾಸಿಗಳಲ್ಲಿ ಹುದುಗಿದ್ದ ಸಾಮರ್ಥ್ಯಗಳು ಮತ್ತು ಪ್ರತಿಭೆಗಳಿಗೆ ಮುಕ್ತ ವಿಸ್ತರಣೆಯನ್ನು ನೀಡುವ ಸಲುವಾಗಿ ಸೂಕ್ತವಾದ ಮೂಲತತ್ವಗಳು ಮತ್ತು ಪ್ರಕ್ರಿಯೆಗಳಿಗೆ ಸ್ವರೂಪವನ್ನು ನೀಡುವ ಕೆಲಸವೂ ನಡೆಯುತ್ತಿತ್ತು. ಸಂವಿಧಾನ ಸಭೆಯು ಸುಮಾರು 3 ವರ್ಷಗಳ ಕಾಲ ಉತ್ತಮ ಆಡಳಿತದ ಎಲ್ಲಾ ಅಂಶಗಳ ಬಗ್ಗೆ ವಿವರವಾದ ಚರ್ಚೆಗಳನ್ನು ನಡೆಸಿತು ಮತ್ತು ನಮ್ಮ ರಾಷ್ಟ್ರದ ಶ್ರೇಷ್ಠ ಅಡಿಪಾಯ ಗ್ರಂಥ ಭಾರತ ಸಂವಿಧಾನವನ್ನು ರಚಿಸಿತು. ಈ ದಿನದಂದು ನಮ್ಮ ಭವ್ಯವಾದ ಮತ್ತು ಸ್ಫೂರ್ತಿದಾಯಕ ಸಂವಿಧಾನದ ರಚನೆಯಲ್ಲಿ ಅಮೂಲ್ಯ ಕೊಡುಗೆಗಳನ್ನು ನೀಡಿದ ದೂರದೃಷ್ಟಿಯ ಜನನಾಯಕರು ಮತ್ತು ಅಧಿಕಾರಿಗಳನ್ನು ನಾವೆಲ್ಲ ದೇಶವಾಸಿಗಳು ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ. ನಮ್ಮ ದೇಶವು ಸ್ವಾತಂತ್ರ್ಯದ ಶತಮಾನದತ್ತ ಸಾಗುತ್ತಿದೆ ಮತ್ತು ಅಮೃತ ಕಾಲದ ಆರಂಭಿಕ ಹಂತದಿಂದ ಹಾದು ಹೋಗುತ್ತಿದೆ. ಇದೊಂದು ಯುಗಾಂತರ ಬದಲಾವಣೆಯ ಕಾಲಖಂಡವಾಗಿದೆ. ನಮ್ಮ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ನಮಗೆ ಸುವರ್ಣ ಅವಕಾಶ ಸಿಕ್ಕಿದೆ. ನಮ್ಮ ಗುರಿಗಳನ್ನು ಸಾಧಿಸಲು ಪ್ರತಿಯೊಬ್ಬ ನಾಗರಿಕನ ಕೊಡುಗೆ ಮಹತ್ವಪೂರ್ಣವಾದುದಾಗಿದೆ. ಇದಕ್ಕಾಗಿ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ನಮ್ಮ ಮೂಲಭೂತ ಕರ್ತವ್ಯಗಳನ್ನು ಅನುಸರಿಸಲು ನಾನು ಎಲ್ಲ ದೇಶವಾಸಿಗಳಲ್ಲಿ ವಿನಂತಿಸುತ್ತೇನೆ. ಸ್ವಾತಂತ್ರ್ಯದ 100 ವರ್ಷಗಳನ್ನು ಪೂರೈಸುವ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಲು ಈ ಕರ್ತವ್ಯಗಳು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಜವಾಬ್ದಾರಿಗಳಾಗಿವೆ. ಈ ಸಂದರ್ಭದಲ್ಲಿ ನಾನು ಮಹಾತ್ಮ ಗಾಂಧಿಯವರನ್ನು ನೆನಪಿಸಿಕೊಳ್ಳುತ್ತೇನೆ. ಬಾಪು ಸರಿಯಾಗಿಯೇ ಹೇಳಿದ್ದರು. ಯಾವುದೇ ಜನರು ಕೇವಲ ಹಕ್ಕುಗಳನ್ನು ಬಯಸಿದ್ದಾರೋ ಅಂಥವರು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ತಮ್ಮ ಕರ್ತವ್ಯಗಳನ್ನು ಧಾರ್ಮಿಕವಾಗಿ ಅನುಸರಿಸಿದ ಜನರು ಮಾತ್ರ ಪ್ರಗತಿಯನ್ನು ಸಾಧಿಸಿದ್ದಾರೆ ಎಂದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಗಣರಾಜ್ಯೋತ್ಸವವು ನಮ್ಮ ಮೂಲ ಮೌಲ್ಯಗಳು ಮತ್ತು ತತ್ವಗಳನ್ನು ನೆನಪಿಟ್ಟುಕೊಳ್ಳಲು ಒಂದು ಪ್ರಮುಖ ಸಂದರ್ಭವಾಗಿದೆ. ಆ ಮೂಲಭೂತ ತತ್ವಗಳಲ್ಲಿ ಒಂದನ್ನು ನಾವು ಪರಾಮರ್ಶಿಸಿದಾಗ ಇತರ ಎಲ್ಲಾ ತತ್ವಗಳು ಸಹಜವಾಗಿಯೇ ನಮ್ಮ ಗಮನಕ್ಕೆ ಬರುತ್ತವೆ. ಸಂಸ್ಕೃತಿ, ನಂಬಿಕೆಗಳು ಮತ್ತು ಸಂಪ್ರದಾಯಗಳ ವೈವಿಧ್ಯತೆಯು ನಮ್ಮ ಪ್ರಜಾಪ್ರಭುತ್ವದ ಅಂತರ್ಗತ ಆಯಾಮವಾಗಿದೆ. ನಮ್ಮ ವೈವಿಧ್ಯತೆಯ ಈ ಆಚರಣೆಯು ನ್ಯಾಯದಿಂದ ರಕ್ಷಿಸಲ್ಪಟ್ಟ ಸಮಾನತೆಯನ್ನು ಆಧರಿಸಿದೆ. ಇದೆಲ್ಲವೂ ಸ್ವಾತಂತ್ರ್ಯದ ವಾತಾವರಣದಲ್ಲಿ ಮಾತ್ರ ಸಾಧ್ಯ. ಈ ಮೌಲ್ಯಗಳು ಮತ್ತು ತತ್ವಗಳ ಸಂಪೂರ್ಣತೆ ನಮ್ಮ ಭಾರತೀಯತೆಯ ಆಧಾರವಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರಬುದ್ಧ ಮಾರ್ಗದರ್ಶನದಲ್ಲಿ ಮೂಡಿಬಂದ ಈ ಮೂಲಭೂತ ಜೀವನ ಮೌಲ್ಯಗಳು ಮತ್ತು ಸಿದ್ಧಾಂತಗಳಲ್ಲಿ ಅಂತರ್ಗತವಾಗಿರುವ ಸಂವಿಧಾನದ ಭಾವಧಾರೆಯು ಎಲ್ಲಾ ರೀತಿಯ ತಾರತಮ್ಯವನ್ನು ತೊಡೆದುಹಾಕಲು ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ನಮ್ಮನ್ನು ದೃಢವಾಗಿ ಇರಿಸಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ಸಮರೋಪಾದಿ ಅನವರತ ಹೋರಾಟವನ್ನು ಮುಂದುವರೆಸಿದ್ದ ಶ್ರೀ ಕರ್ಪೂರಿ ಠಾಕೂರ್ಜಿ ಅವರ
ಜನ್ಮ ಶತಮಾನೋತ್ಸವದ ಆಚರಣೆಯು ನಿನ್ನೆ ತಾನೇ ಪೂರ್ಣಗೊಂಡಿತು ಎಂಬುದನ್ನು ನಾನು ಇಲ್ಲಿ ಉಲ್ಲೇಖಿಸಲು ಬಯಸುತ್ತೇನೆ. ಕರ್ಪೂರಿಜಿ ಅವರು ಹಿಂದುಳಿದ ವರ್ಗಗಳ ಶ್ರೇಷ್ಠ ಬೆಂಬಲಿಗರಲ್ಲಿ ಒಬ್ಬರು. ಅವರು ತಮ್ಮ ಇಡೀ ಜೀವನವನ್ನು ಅವರ ಕಲ್ಯಾಣಕ್ಕಾಗಿ ಮುಡಿಪಾಗಿಟ್ಟರು. ಅವರ ಜೀವನವೇ ಸಂದೇಶವಾಗಿತ್ತು. ಅವರ ಕೊಡುಗೆಯಿಂದ ಸಾರ್ವಜನಿಕ ಜೀವನವನ್ನು ಶ್ರೀಮಂತಗೊಳಿಸಿದ ಕರ್ಪೂರಿಜಿ ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. 140 ಕೋಟಿಗೂ ಹೆಚ್ಚು ಭಾರತೀಯರು ನಮ್ಮ ಗಣರಾಜ್ಯದ ಮೂಲ ಚೇತನದಿಂದ ಒಂದು ಕುಟುಂಬವಾಗಿ ಬದುಕುತ್ತಿದ್ದಾರೆ. ಈ ಜಗತ್ತಿನ ಅತೀ ದೊಡ್ಡ ಕುಟುಂಬಕ್ಕೆ ಸಹಬಾಳ್ವೆಯ ಮನೋಭಾವವು ಭೌಗೋಳಿಕತೆಯಿಂದ ಹೇರಲ್ಪಟ್ಟ ಹೊರೆಯಲ್ಲ, ಆದರೆ ಸಾಮೂಹಿಕ ಸಂತೋಷದ ಸಹಜ ಮೂಲವಾಗಿದೆ. ಇದು ನಮ್ಮ ಗಣರಾಜ್ಯೋತ್ಸವದ ಆಚರಣೆಯಲ್ಲಿ ವ್ಯಕ್ತವಾಗುತ್ತದೆ. ಈ ವಾರದ ಆರಂಭದಲ್ಲಿ ಅಯೋಧ್ಯೆಯ ಭಗವಾನ್ ಶ್ರೀರಾಮನ ಜನ್ಮಸ್ಥಳದಲ್ಲಿ ಭವ್ಯವಾಗಿ ನಿರ್ಮಿಸಲಾದ ದೇವಾಲಯದಲ್ಲಿ ಸ್ಥಾಪಿಸಲಾದ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯ ಐತಿಹಾಸಿಕ ಸಮಾರಂಭವನ್ನು ನಾವೆಲ್ಲರೂ ವೀಕ್ಷಿಸಿದ್ದೇವೆ. ಭವಿಷ್ಯದಲ್ಲಿ ಈ ಘಟನೆಯನ್ನು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದಾಗ ಇತಿಹಾಸಕಾರರು ಇದನ್ನು ಭಾರತದ ನಾಗರಿಕತೆಯ ಪರಂಪರೆಯ ನಿರಂತರ ಹುಡುಕಾಟದಲ್ಲಿ ಯುಗ ನಿರ್ಮಾಣದ ಘಟನೆ ಎಂದು ವ್ಯಾಖ್ಯಾನಿಸುತ್ತಾರೆ. ನ್ಯಾಯಯುತ ನ್ಯಾಯಾಂಗ ಪ್ರಕ್ರಿಯೆ ಮತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ನಂತರ ದೇವಾಲಯದ ನಿರ್ಮಾಣ ಕಾರ್ಯ ಆರಂಭವಾಯಿತು. ಈಗ ಅದು ಭವ್ಯವಾದ ಸಂರಚನೆಯಂತೆ ಶೋಭಾಯಮಾನವಾಗಿದೆ. ಈ ದೇವಾಲಯವು ಕೇವಲ ಜನರ ನಂಬಿಕೆಯನ್ನು ವ್ಯಕ್ತಪಡಿಸುವುದಲ್ಲದೆ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ನಮ್ಮ ದೇಶವಾಸಿಗಳ ಅಪಾರ ನಂಬಿಕೆಗೆ ಸಾಕ್ಷಿಯಾಗಿದೆ. ಆತ್ಮೀಯ ದೇಶವಾಸಿಗಳೇ, ನಮ್ಮ ರಾಷ್ಟ್ರೀಯ ಹಬ್ಬಗಳು ನಾವು ಭೂತಕಾಲವನ್ನು ಹಿಂತಿರುಗಿ ಅವಲೋಕಿಸುವ ಮತ್ತು ಭವಿಷ್ಯದ ಕಡೆಗೆ ನೋಡುವ ಪ್ರಮುಖ ಸಂದರ್ಭಗಳಾಗಿವೆ. ಕಳೆದ ಗಣರಾಜ್ಯೋತ್ಸವದ ನಂತರ 1 ವರ್ಷವನ್ನು ಗಮನಿಸಿದಾಗ ನಮಗೆ ತುಂಬಾ ಸಂತೋಷವಾಗುತ್ತದೆ. ಭಾರತದ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ G20 ಶೃಂಗಸಭೆಯನ್ನು ಯಶಸ್ವಿಯಾಗಿ ನಡೆಸಿದ್ದು ಅಭೂತಪೂರ್ವ ಸಾಧನೆಯಾಗಿದೆ. G20 ಸಂಬಂಧಿತ ಆಯೋಜನೆಗಳಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ವಿಶೇಷವಾಗಿ ಗಮನಾರ್ಹವಾಗಿದೆ. ಈ ಘಟನೆಗಳಲ್ಲಿ ಆಲೋಚನೆಗಳು ಮತ್ತು ಸಲಹೆಗಳ ಹರಿವು ಮೇಲಿನಿಂದ ಕೆಳಕ್ಕೆ ಅಲ್ಲ, ಆದರೆ ಕೆಳಗಿನಿಂದ ಮೇಲಕ್ಕೆ ಮೂಡಿಬಂದವು. ಅಂತಹ ಆಳವಾದ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಆಯೋಜನೆಯಲ್ಲಿ ಸಾಮಾನ್ಯ ನಾಗರಿಕರನ್ನು ಸಹ ಭಾಗವಹಿಸುವಂತೆ ಮಾಡಬಹುದು ಎಂಬ ಪಾಠವನ್ನು ಆ ಭವ್ಯವಾದ ಘಟನೆಯಿಂದ ಕಲಿಯಲಾಗಿದೆ. ಅದು ಅಂತಿಮವಾಗಿ ಅವರ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ. G20 ಶೃಂಗಸಭೆಯ ಮೂಲಕ ಜಾಗತಿಕ ದಕ್ಷಿಣದ ಧ್ವನಿಯಾಗಿ ಅಂತಾರಾಷ್ಟ್ರೀಯ ಸಂವಾದದ ಪ್ರಕ್ರಿಯೆಗೆ ಅತ್ಯಗತ್ಯ ಅಂಶವನ್ನು ಸೇರಿಸುವ ಮೂಲಕ ಭಾರತದ ಅಭ್ಯುದಯಕ್ಕೂ ಉತ್ತೇಜನ ಸಿಕ್ಕಿತು. ಸಂಸತ್ತು ಐತಿಹಾಸಿಕ ಮಹಿಳಾ ಮೀಸಲಾತಿ ಮಸೂದೆಯನ್ನು ಅಂಗೀಕರಿಸಿದಾಗ ನಮ್ಮ ದೇಶವು ಪುರುಷ ಮತ್ತು ಮಹಿಳೆಯರ ನಡುವಿನ ಸಮಾನತೆಯ ಆದರ್ಶದತ್ತ ಸಾಗಿತು. ನಾರಿ ಶಕ್ತಿ ವಂದನಾ ಕಾನೂನು ಮಹಿಳಾ ಸಬಲೀಕರಣದ ಕ್ರಾಂತಿಕಾರಿ ಮಾಧ್ಯಮವಾಗಿದೆ ಎಂದು ನಾನು ನಂಬುತ್ತೇನೆ. ಇದು ನಮ್ಮ ಆಡಳಿತ ಪ್ರಕ್ರಿಯೆಗಳನ್ನು ಸುಧಾರಿಸಲು ಸಹ ಸಾಕಷ್ಟು ಸಹಾಯ ಮಾಡುತ್ತದೆ. ಸಾಮೂಹಿಕ ಪ್ರಾಮುಖ್ಯತೆಯ ವಿಷಯಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾದಾಗ ನಮ್ಮ ಆಡಳಿತಾತ್ಮಕ ಆದ್ಯತೆಗಳು ಸಾರ್ವಜನಿಕರ ಅಗತ್ಯತೆಗಳೊಂದಿಗೆ ಉತ್ತಮವಾಗಿ ಬೆರೆಯಲ್ಪಡುತ್ತವೆ. ಇದೇ ಅವಧಿಯಲ್ಲಿ ಭಾರತವು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿದ ಮೊದಲ ದೇಶವಾಯಿತು. ಚಂದ್ರಯಾನ 3 ಇದರ ನಂತರ ಇಸ್ರೋ ಒಂದು ಸೌರ ಮಿಷನ್ ಅನ್ನು ಪ್ರಾರಂಭಿಸಿತು. ಇತ್ತೀಚೆಗೆ ಆದಿತ್ಯ L1 ಇದನ್ನ ಯಶಸ್ವಿಯಾಗಿ ಹೇಲೋ ಆರ್ಬಿಟ್ನಲ್ಲಿ ಸ್ಥಾಪಿಸಲಾಗಿದೆ. ಭಾರತವು ತನ್ನ ಮೊದಲ ಎಕ್ಸ್ರೇ ಪೊಲಾರಿಮೀಟರ್ ಉಪಗ್ರಹ ಅಂದರೆ ಎಕ್ಸ್ಪೋಸ್ಯಾಟ್ನ ಉಡಾವಣೆಯೊಂದಿಗೆ ಹೊಸ ವರ್ಷವನ್ನು ಆರಂಭಿಸಿದೆ. ಈ ಉಪಗ್ರಹವು ಬ್ಲ್ಯಾಕ್ ಹೋಲ್ ಅಂದರೆ ಕಪ್ಪು ಗುಳಿಗಳಂತಹ ಬಾಹ್ಯಾಕಾಶದ ರಹಸ್ಯಗಳನ್ನು ಅಧ್ಯಯನ ಮಾಡುತ್ತದೆ. 2024ರಲ್ಲಿ ಇತರ ಅನೇಕ ಬಾಹ್ಯಾಕಾಶ ಕಾರ್ಯಾಚರಣೆಗಳನ್ನು ಯೋಜಿಸಲಾಗಿದೆ. ಭಾರತದ ಬಾಹ್ಯಾಕಾಶಯಾನದಲ್ಲಿ ಹಲವು ಹೊಸ ಸಾಧನೆಗಳು ಮೂಡಿಬರುತ್ತಿರುವುದು ಸಂತಸದ ವಿಚಾರ. ನಮ್ಮ ಮೊದಲ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮವಾದ ಗಗನ್ಯಾನ್ ಮಿಷನ್ ಇದರ ಸಿದ್ಧತೆಗಳು ಸರಾಗವಾಗಿ ನಡೆಯುತ್ತಿವೆ. ನಮ್ಮ ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನ ತಜ್ಞರ ಬಗ್ಗೆ ನಾವು ಯಾವಾಗಲೂ ಹೆಮ್ಮೆ ಪಡುತ್ತೇವೆ. ಆದರೆ ಈಗ ಅವರು ಹಿಂದೆಂದಿಗಿಂತಲೂ ಹೆಚ್ಚಿನ ಗುರಿಗಳನ್ನು ಹೊಂದುವುದರೊಂದಿಗೆ
ಅದಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನೂ ಸಾಧಿಸುತ್ತಿದ್ದಾರೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಸಂಪೂರ್ಣ ಮಾನವ ಕಲ್ಯಾಣಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರವನ್ನು ಮತ್ತಷ್ಟು ವಿಶಾಲ ಮತ್ತು ಆಳವಾಗಿಸುವ ಗುರಿಯನ್ನು ಹೊಂದಿದೆ. ಇಸ್ರೋದ ಕಾರ್ಯಕ್ರಮದ ಬಗ್ಗೆ ದೇಶವಾಸಿಗಳು ತೋರುತ್ತಿರುವ ಉತ್ಸಾಹ ಹೊಸ ಭರವಸೆಗಳನ್ನು ಹುಟ್ಟುಹಾಕುತ್ತಿದೆ. ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದಲ್ಲಿನ ಹೊಸ ಸಾಧನೆಗಳು ಯುವ ಪೀಳಿಗೆಯ ಕಲ್ಪನೆಗಳಿಗೆ ಹೊಸ ರೆಕ್ಕೆಗಳನ್ನು ನೀಡಿವೆ. ನಮ್ಮ ಮಕ್ಕಳು ಮತ್ತು ಯುವಕರಲ್ಲಿ ವಿಜ್ಞಾನದ ಆಸಕ್ತಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚುತ್ತದೆ ಮತ್ತು ಅವರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಯುತ್ತದೆ ಎಂಬ ವಿಶ್ವಾಸ ನನಗಿದೆ. ಬಾಹ್ಯಾಕಾಶ ವಿಜ್ಞಾನದಲ್ಲಿನ ಈ ಸಾಧನೆಗಳು ಯುವಕರನ್ನು, ವಿಶೇಷವಾಗಿ ಯುವತಿಯರನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಳ್ಳಲು ಪ್ರೇರೇಪಿಸುತ್ತವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದಿನ ಭಾರತ ಆತ್ಮವಿಶ್ವಾಸದಿಂದ ಮುನ್ನಡೆಯುತ್ತಿದೆ. ಬಲವಾದ ಮತ್ತು ಆರೋಗ್ಯಕರ ಆರ್ಥಿಕತೆಯು ಈ ವಿಶ್ವಾಸದ ಕಾರಣ ಮತ್ತು ಫಲಿತಾಂಶವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಡಿಪಿ ಬೆಳವಣಿಗೆ ದರವು ಪ್ರಮುಖ ಆರ್ಥಿಕತೆಗಳಲ್ಲಿ ಅತ್ಯಧಿಕವಾಗಿದೆ. ನಿಖರ ಅಂದಾಜಿನ ಆಧಾರದ ಮೇಲೆ ಈ ಅಸಾಧಾರಣ ಕಾರ್ಯಕ್ಷಮತೆ 2024ರ ನಂತರವೂ ಮುಂದುವರಿಯುತ್ತದೆ ಎಂದು ನಮಗೆ ವಿಶ್ವಾಸವಿದೆ. ಆರ್ಥಿಕತೆಗೆ ಆವೇಗವನ್ನು ನೀಡಿದ ದೀರ್ಘಾವಧಿಯ ಯೋಜನಾ ದೃಷ್ಟಿಯ ಅಡಿಯಲ್ಲಿ ಪ್ರತಿ ಅಂಶದಲ್ಲಿ ಅಭಿವೃದ್ಧಿಯನ್ನು ಒಳಗೊಂಡಂತೆ ಮಾಡಲು ಉತ್ತಮ ಚಿಂತನೆಯ ಸಾರ್ವಜನಿಕ ಕಲ್ಯಾಣ ಅಭಿಯಾನಗಳನ್ನು ಉತ್ತೇಜಿಸಲಾಗಿದೆ ಎಂದು ನಾನು ವಿಶೇಷವಾಗಿ ಹೇಳಬಯಸುತ್ತೇನೆ. ಸಾಂಕ್ರಾಮಿಕ ದಿನಗಳಲ್ಲಿ ಸಮಾಜದ ದುರ್ಬಲ ವರ್ಗದವರಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸಲು ಜಾರಿಗೆ ತಂದ ಯೋಜನೆಗಳ ವ್ಯಾಪ್ತಿಯನ್ನು ಸರ್ಕಾರ ಹೆಚ್ಚಿಸಿತ್ತು. ನಂತರ ದುರ್ಬಲ ವರ್ಗಗಳ ಜನರನ್ನು ಬಿಕ್ಕಟ್ಟಿನಿಂದ ಹೊರಬರಲು ಸಹಾಯ ಮಾಡಲು ಈ ಕಲ್ಯಾಣ ಯೋಜನೆಗಳನ್ನು ಮುಂದುವರೆಸಲಾಯಿತು. ಈ ಉಪಕ್ರಮವನ್ನು ಮತ್ತಷ್ಟು ವಿಸ್ತರಿಸಿ ಸರ್ಕಾರವು ಮುಂದಿನ 5 ವರ್ಷಗಳವರೆಗೆ 81 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುವ ನಿರ್ಣಯವನ್ನು ತೆಗೆದುಕೊಂಡಿದೆ. ಬಹುಶಃ ಇದು ಇತಿಹಾಸದಲ್ಲಿ ಈ ರೀತಿಯ ಅತಿ ದೊಡ್ಡ ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮವಾಗಿದೆ. ಇದಲ್ಲದೆ ಎಲ್ಲ ನಾಗರಿಕರ ಜೀವನವನ್ನು ಸುಲಭಗೊಳಿಸಲು ಅನೇಕ ಕಾಲಮಿತಿ ಯೋಜನೆಗಳನ್ನು ಸಹ ಜಾರಿಗೆ ತರಲಾಗುತ್ತಿದೆ. ಮನೆಯಲ್ಲಿ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರಿನ ಲಭ್ಯತೆಯಿಂದ ಹಿಡಿದು ಸ್ವಂತ ಮನೆ ಎಂಬ ಸುಭದ್ರ ಭಾವನೆಯವರೆಗೆ ಇವೆಲ್ಲ ಮೂಲಭೂತ ಕನಿಷ್ಠ ಅಗತ್ಯಗಳೇ ಹೊರತು ಸವಲತ್ತುಗಳಲ್ಲ. ಈ ಸಮಸ್ಯೆಗಳು ಯಾವುದೇ ರಾಜಕೀಯ ಅಥವಾ ಆರ್ಥಿಕ ಸಿದ್ಧಾಂತವನ್ನು ಮೀರಿವೆ. ಇವುಗಳನ್ನು ಮಾನವೀಯ ದೃಷ್ಟಿಕೋನದಿಂದ ನೋಡಬೇಕು. ಸರ್ಕಾರ ಜನಕಲ್ಯಾಣ ಯೋಜನೆಗಳನ್ನು ವಿಸ್ತರಿಸಿ ಸಂವರ್ಧನೆ ಮಾಡುವುದರೊಂದಿಗೆ ಜನಕಲ್ಯಾಣದ ಪರಿಕಲ್ಪನೆಗೆ ಹೊಸ ಅರ್ಥವನ್ನೂ ನೀಡಿದೆ. ಯಾರೊಬ್ಬರೂ ನಿರಾಶ್ರಿತರಾಗದಿರುವ ಕೆಲವೇ ದೇಶಗಳಲ್ಲಿ ಭಾರತವು ಸೇರುವ ದಿನದಂದು ನಾವೆಲ್ಲರೂ ಹೆಮ್ಮೆ ಪಡುತ್ತೇವೆ. ಎಲ್ಲರನ್ನೂ ಒಳಗೊಳ್ಳುವ ಕಲ್ಯಾಣದ ಈ ಚಿಂತನೆಯೊಂದಿಗೆ ಡಿಜಿಟಲ್ ವಿಭಜನೆಯನ್ನು ಕಡಿಮೆ ಮಾಡಲು ಮತ್ತು ವಂಚಿತ ವರ್ಗಗಳ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಮಾನತೆಯ ಆಧಾರದ ಮೇಲೆ ಶಿಕ್ಷಣ ವ್ಯವಸ್ಥೆಯನ್ನು ನಿರ್ಮಿಸಲು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸರಿಯಾದ ಆದ್ಯತೆಯನ್ನು ನೀಡಲಾಗುತ್ತಿದೆ. ಆಯುಷ್ಮಾನ್ ಭಾರತ್ ಯೋಜನೆಯ ವಿಸ್ತೃತ ರಕ್ಷಣೆಯ ಅಡಿಯಲ್ಲಿ ಎಲ್ಲಾ ಫಲಾನುಭವಿಗಳನ್ನು ಒಳಗೊಳ್ಳುವುದು ಗುರಿಯಾಗಿದೆ. ಈ ರಕ್ಷಣೆಯು ಬಡ ಮತ್ತು ದುರ್ಬಲ ವರ್ಗಗಳ ಜನರಲ್ಲಿ ಹೆಚ್ಚಿನ ವಿಶ್ವಾಸವನ್ನು ಮೂಡಿಸಿದೆ. ನಮ್ಮ ಆಟಗಾರರು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತಕ್ಕೆ ಕೀರ್ತಿ ತಂದಿದ್ದಾರೆ. ಕಳೆದ ವರ್ಷ ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ ನಾವು 107 ಪದಕಗಳ ಹೊಸ ದಾಖಲೆಯೊಂದಿಗೆ ಇತಿಹಾಸ ಸೃಷ್ಟಿಸಿದ್ದೇವೆ ಮತ್ತು ಏಷ್ಯನ್ ಪ್ಯಾರಾ ಗೇಮ್ಸ್ನಲ್ಲಿ ನಾವು 111 ಪದಕಗಳನ್ನು ಗೆದ್ದಿದ್ದೇವೆ. ನಮ್ಮ ಪದಕ ಪಟ್ಟಿಯಲ್ಲಿ ಮಹಿಳೆಯರು ಇಂತಹ ಪ್ರಭಾವಿ ಕೊಡುಗೆ ನೀಡುತ್ತಿರುವುದು ಸಂತಸದ ವಿಚಾರ. ನಮ್ಮ ಅತ್ಯುತ್ತಮ ಆಟಗಾರರ ಯಶಸ್ಸು ಮಕ್ಕಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಿದೆ. ಇದರಿಂದ ಅವರು ಸ್ಫೂರ್ತಿ ಪಡೆದಿದ್ದಾರೆ. ಅಲ್ಲದೆ ಅವರ ಆತ್ಮವಿಶ್ವಾಸ ಬಹಳಷ್ಟು ಹೆಚ್ಚಾಗಿದೆ. ಹೊಸ ಆತ್ಮವಿಶ್ವಾಸ ತುಂಬಿರುವ ನಮ್ಮ ಆಟಗಾರರು ಮುಂಬರುವ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇನ್ನಷ್ಟು ಉತ್ತಮ ಪ್ರದರ್ಶನ ನೀಡಲಿದ್ದಾರೆ ಎಂಬ ವಿಶ್ವಾಸ ನನಗಿದೆ. ಆತ್ಮೀಯ ದೇಶವಾಸಿಗಳೇ, ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದ ಅನೇಕ ಸ್ಥಳಗಳಲ್ಲಿ ಯುದ್ಧಗಳು ನಡೆಯುತ್ತಿವೆ ಮತ್ತು ಜಗತ್ತಿನ ಅನೇಕ ಭಾಗಗಳು ಹಿಂಸೆಯಿಂದ ಬಳಲುತ್ತಿವೆ. 2 ಸಂಘರ್ಷದ ಪಕ್ಷಗಳಲ್ಲಿ ಪ್ರತಿಯೊಂದು ಪಕ್ಷವೂ ತನ್ನದೇ ಆದ ದೃಷ್ಟಿಕೋನ ಮಾತ್ರ ಸರಿ
ಮತ್ತು ಇನ್ನೊಬ್ಬರ ದೃಷ್ಟಿಕೋನವು ತಪ್ಪು ಎಂದು ನಂಬಿದಾಗ ಅಂತಹ ಪರಿಸ್ಥಿತಿಯಲ್ಲಿ ಪರಿಹಾರ ಆಧಾರಿತ ತರ್ಕದ ಮೇಲೆ ಮುಂದುವರಿಯಬೇಕು. ದುರದೃಷ್ಟವಶಾತ್ ತರ್ಕದ ಬದಲಿಗೆ ಪರಸ್ಪರ ಭಯ ಮತ್ತು ಪೂರ್ವಾಗ್ರಹವು ಭಾವಾವೇಶಕ್ಕೆ ಉತ್ತೇಜನ ನೀಡಿದೆ. ಇದರಿಂದ ನಿರಂತರ ಹಿಂಸಾಚಾರ ನಡೆಯುತ್ತಿದೆ. ದೊಡ್ಡ ಪ್ರಮಾಣದ ಮಾನವ ದುರಂತಗಳ ಅನೇಕ ದುಃಖದ ಘಟನೆಗಳು ನಡೆದಿವೆ ಮತ್ತು ಈ ಮಾನವ ಸಂಕಟದಿಂದ ನಾವೆಲ್ಲರೂ ತೀವ್ರವಾಗಿ ನೊಂದಿದ್ದೇವೆ. ಅಂತಹ ಸಂದರ್ಭಗಳಲ್ಲಿ ಭಗವಾನ್ ಬುದ್ಧನ ಸಾರಗರ್ಭಿತ ಮಾತುಗಳು ನಮಗೆ ನೆನಪಿಗೆ ಬರುತ್ತವೆ. ನ ಹಿ ವೇರೇನ ವೇರಾನಿ ಸಮ್ಮಂತೀಧ ಕುದಾಚನಂ ಅವೇರೇನ ಚ ಸಮ್ಮಂತಿ ಯಸ್ ಧಮ್ಮೋ ಸನಂತನೋ. ಇದರ ಅರ್ಥ ಹೀಗಿದೆ: ಇಲ್ಲಿ ಶತ್ರುತ್ವ ಎಂದಿಗೂ ಶತ್ರುತ್ವದ ಮೂಲಕ ಶಮನವಾಗುವುದಿಲ್ಲ, ಬದಲಾಗಿ ಅಶತ್ರುತ್ವದ ಮೂಲಕ ಶಾಂತಿಯನ್ನು ಸಾಧಿಸಲಾಗುತ್ತದೆ. ಇದೇ ಶಾಶ್ವತ ನಿಯಮ. ವರ್ಧಮಾನ್ ಮಹಾವೀರ್ ಮತ್ತು ಚಕ್ರವರ್ತಿ ಅಶೋಕನಿಂದ ಹಿಡಿದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೆಗೆ ಭಾರತವು ಸದಾ ಒಂದು ಉದಾಹರಣೆಯನ್ನು ನೀಡಿದೆ. ಅದು ಅಹಿಂಸೆ ಕೇವಲ ಆದರ್ಶವಲ್ಲ, ಇದು ಸಾಧಿಸಲು ಕಷ್ಟವಾಗಬಹುದು, ಆದರೆ ಇದು ಸಾಧಿಸುವ ಸಂಭವ ಸ್ಪಷ್ಟವಾಗಿದೆ. ಇದು ಅನೇಕ ಜನರಿಗೆ ಜೀವಂತ ವಾಸ್ತವವಾಗಿದೆ. ಸಂಘರ್ಷಗಳಲ್ಲಿ ಸಿಲುಕಿರುವ ಪ್ರದೇಶಗಳಲ್ಲಿ ಆ ಘರ್ಷಣೆಗಳನ್ನು ಪರಿಹರಿಸಲು ಮತ್ತು ಶಾಂತಿಯನ್ನು ಸ್ಥಾಪಿಸಲು ಮಾರ್ಗಗಳನ್ನು ಕಂಡುಕೊಳ್ಳಲಾಗುವುದು ಎಂದು ನಾವು ಭಾವಿಸುತ್ತೇವೆ. ಜಾಗತಿಕ ಪರಿಸರ ಬಿಕ್ಕಟ್ಟನ್ನು ನಿವಾರಿಸುವಲ್ಲಿಯೂ ಭಾರತದ ಪ್ರಾಚೀನ ಜ್ಞಾನವು ವಿಶ್ವ ಸಮುದಾಯಕ್ಕೆ ಮಾರ್ಗದರ್ಶನ ನೀಡುತ್ತದೆ. ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಉತ್ತೇಜಿಸುವಲ್ಲಿ ಮತ್ತು ಗ್ಲೋಬಲ್ ಕ್ಲೈಮೇಟ್ ಆಕ್ಷನ್ ಅಂದರೆ ಜಾಗತಿಕ ಹವಾಮಾನ ಕ್ರಿಯೆಗೆ ನಾಯಕತ್ವವನ್ನು ನೀಡುವಲ್ಲಿ ಭಾರತವು ಮುಂದಾಳತ್ವ ವಹಿಸುತ್ತಿರುವುದನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. ಭಾರತವು ಪರಿಸರ ಪ್ರಜ್ಞೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಲೈಫ್ ಮೂವ್ಮೆಂಟ್ ಅನ್ನು ಪ್ರಾರಂಭಿಸಿದೆ. ನಮ್ಮ ದೇಶದಲ್ಲಿ ಹವಾಮಾನ ಬದಲಾವಣೆಯ ಸಮಸ್ಯೆಯನ್ನು ಎದುರಿಸುವಲ್ಲಿ ವೈಯಕ್ತಿಕ ನಡವಳಿಕೆಯ ಬದಲಾವಣೆಗೆ ಆದ್ಯತೆ ನೀಡಲಾಗುತ್ತಿದೆ ಮತ್ತು ವಿಶ್ವ ಸಮುದಾಯದಿಂದ ಮೆಚ್ಚುಗೆ ಕೂಡ ದೊರೆಯುತ್ತಿದೆ. ಪ್ರತಿ ಸ್ಥಳದ ನಿವಾಸಿಗಳು ತಮ್ಮ ಜೀವನ ಶೈಲಿಯನ್ನು ಪ್ರಕೃತಿಗೆ ಹೊಂದಿಕೊಳ್ಳುವ ಮೂಲಕ ಕೊಡುಗೆ ನೀಡಬಹುದು ಮತ್ತು ಕೊಡುಗೆ ನೀಡಬೇಕು. ಇದು ಮುಂದಿನ ಪೀಳಿಗೆಗೆ ಭೂಮಿಯನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ, ಅಲ್ಲದೆ ಜೀವನದ ಗುಣಮಟ್ಟವನ್ನೂ ಹೆಚ್ಚಿಸುತ್ತದೆ. ಆತ್ಮೀಯ ದೇಶವಾಸಿಗಳೇ, ನಮ್ಮ ಸ್ವಾತಂತ್ರ್ಯದ 100 ವರ್ಷಗಳು ಪೂರ್ಣಗೊಳ್ಳುವವರೆಗೆ ಅಮೃತ ಕಾಲದ ಅವಧಿಯಲ್ಲಿ ಅಭೂತಪೂರ್ವ ತಾಂತ್ರಿಕ ಬದಲಾವಣೆಗಳು ಸಹ ನಡೆಯಲಿವೆ. ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆಯಂತಹ ತಾಂತ್ರಿಕ ಬದಲಾವಣೆಗಳು ಅಸಾಮಾನ್ಯ ವೇಗದಲ್ಲಿ ಮುಖ್ಯಾಂಶಗಳಿಂದ ಹೊರಬಂದು ನಮ್ಮ ದೈನಂದಿನ ಜೀವನದ ಅಂಗವಾಗಿ ಸಾಗಿದೆ. ಅನೇಕ ಕ್ಷೇತ್ರಗಳಲ್ಲಿ ಭವಿಷ್ಯದ ಬಗ್ಗೆ ಕಳವಳಗಳಿವೆ, ಆದರೆ ಅನೇಕ ಉತ್ತೇಜಕ ಅವಕಾಶಗಳು ಸಹ ಗೋಚರಿಸುತ್ತವೆ. ವಿಶೇಷವಾಗಿ ಯುವಕರಿಗೆ. ನಮ್ಮ ಯುವಕರು ಪ್ರಸ್ತುತ ಮಿತಿಗಳನ್ನು ಮೀರಿ ಹೊಸ ಸಾಧ್ಯತೆಗಳನ್ನು ಅನ್ವೇಷಿಸುತ್ತಿದ್ದಾರೆ. ಅವರ ಮಾರ್ಗದಿಂದ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ಅವರ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ನಾವು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕು. ನಮ್ಮ ಯುವ ಪೀಳಿಗೆ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಎಂದು ಬಯಸುತ್ತದೆ. ಅವರು ಸಮಾನತೆಗೆ ಸಂಬಂಧಿಸಿದ ಹಳೆಯ ಪರಿಭಾಷೆಯನ್ನು ಬಯಸುವುದಿಲ್ಲ, ಆದರೆ ನಮ್ಮ ಅಮೂಲ್ಯವಾದ ಸಮಾನತೆಯ ಆದರ್ಶದ ನೈಜ ಸ್ವರೂಪವನ್ನು ನೋಡಲು ಬಯಸುತ್ತಾರೆ. ವಾಸ್ತವವಾಗಿ ನಮ್ಮ ಯುವಕರ ಆತ್ಮವಿಶ್ವಾಸದ ಬಲದಿಂದ ಮಾತ್ರ ಭವಿಷ್ಯದ ಭಾರತವನ್ನು ನಿರ್ಮಿಸಬಹುದು. ನಮ್ಮ ಶಿಕ್ಷಕರು ಯುವಕರ ಮನಸ್ಸನ್ನು ಅರಳಿಸುವ ಕೆಲಸವನ್ನು ಮಾಡುತ್ತಾರೆ. ಅವರು ರಾಷ್ಟ್ರದ ಭವಿಷ್ಯವನ್ನು ನಿಜವಾಗಿಯೂ ರೂಪಿಸುವವರು. ನಾನು ನಮ್ಮ ರೈತರು ಮತ್ತು ಕಾರ್ಮಿಕ ಸಹೋದರ ಸಹೋದರಿಯರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅವರು ಮೌನವಾಗಿ ದುಡಿದು ದೇಶ ಸದೃಢವಾಗಲು ಬಹುದೊಡ್ಡ ಕೊಡುಗೆ ನೀಡುತ್ತಿದ್ದಾರೆ. ಗಣರಾಜ್ಯೋತ್ಸವದ ಮುನ್ನಾ ದಿನದ ಸಂಜೆಯಂದು ಈ ಶುಭ ಸಂದರ್ಭದಲ್ಲಿ ಎಲ್ಲ ದೇಶವಾಸಿಗಳು ನಮ್ಮ ಸಶಸ್ತ್ರ ಪಡೆಗಳು, ಪೊಲೀಸ್ ಮತ್ತು ಅರೆ ಸೈನಿಕ ಬಲಗಳನ್ನು ಕೃತಜ್ಞತೆಯಿಂದ ಅಭಿನಂದಿಸುತ್ತೇನೆ. ಅವರ ಶೌರ್ಯ ಮತ್ತು ಜಾಗರೂಕತೆ ಇಲ್ಲದೆ ನಾವು ಯಾವ ಪ್ರಭಾವಶಾಲಿ ಸಾಧನೆಗಳನ್ನು ಸಾಧಿಸಿದ್ದೇವೆಯೋ ಅವುಗಳನ್ನು ಸಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ನನ್ನ ಭಾಷಣವನ್ನು ಮುಗಿಸುವ ಮೊದಲು ನ್ಯಾಯಾಂಗ ಮತ್ತು ನಾಗರಿಕ ಸೇವೆಗಳ ಸದಸ್ಯರಿಗೆ ನನ್ನ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ನಾನು ವಿದೇಶದಲ್ಲಿರುವ ಭಾರತೀಯ ಮಿಷನ್ಗಳ ಅಧಿಕಾರಿಗಳಿಗೆ
ಮತ್ತು ಸಾಗರೋತ್ತರ ಭಾರತೀಯ ಸಮುದಾಯದ ಜನರಿಗೆ ಗಣರಾಜ್ಯೋತ್ಸವದಂದು ಅಭಿನಂದಿಸುತ್ತೇನೆ. ಬನ್ನಿ, ನಾವೆಲ್ಲರೂ ನಮ್ಮ ಕೈಲಾದ ಮಟ್ಟಿಗೆ ರಾಷ್ಟ್ರ ಮತ್ತು ನಮ್ಮ ದೇಶವಾಸಿಗಳ ಸೇವೆಗೆ ನಮ್ಮನ್ನು ಅರ್ಪಿಸಿಕೊಳ್ಳಲು ಸಂಕಲ್ಪ ಮಾಡೋಣ. ಈ ಶುಭ ಸಂಕಲ್ಪವನ್ನು ಸಾಧಿಸಲು ನಿಮ್ಮ ಪ್ರಯತ್ನಗಳಿಗಾಗಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದ. ಜೈ ಹಿಂದ್, ಜೈ ಭಾರತ್.